ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ನಮ್ಮ ಟ್ರಂಪ್ ಅವ್ರ ಸೋತ್ರ ಯಾಕೋ ಏನು ಅವ್ರ ಮಾತುಗಳನ್ನು ನೋಡಿದಾಗ, ಅವರ ವಿಶೇಷ ಸಂದರ್ಶನಗಳನ್ನು ನೋಡಿದಾಗ ಯಾರಿಗಾದರೂ ಒಂದೇ ಅನ್ನಿಸ್ತದೆ, ಇರಾನ್ ಕ್ಷಣದಿಂದ ಕ್ಷಣ ಗಟ್ಟಿ ಆಗ್ತಾ ನಡೆದ್ರೆ, ಸೂಪರ್ ಪವರನ್ನು ಸೋಲಿಸುವಂಥ ಹಂತಕ್ಕೆ ನಡೆದ್ರೆ, ಇನ್ನೊಂದು ಕಡೆ ಅಮೇರಿಕ ನಾನು ಸೋತೇನೋ ಅನ್ನುವಂಥ ನೆಲಗಟ್ಟೆಯಲ್ಲಿ ಮಾತಾಡೋದನ್ನು ಗಮನಿಸಿದರೆ, ಯಾಕಂದರೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಮಾತುಕತೆಗೆ ಇರಾನನ್ನು ಆಹ್ವಾನಿಸಬೇಕು ಅಂತೇಳಿ ಆಹ್ವಾನಿಸಿದ್ದೀನಿ. ಆದರೆ ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂತೇಳಿ, ಇದರ ಅರ್ಥೇನು, ತಾವು ಈಗ ಯುದ್ಧ ನಿಲ್ಲಿಸಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅದೇ ಕಾರಣಕ್ಕೆ ಈ ಸಂದರ್ಭದಲ್ಲೇ ಅಮೇರಿಕ ಬೆಂಬಲಾಗೆ ಯಾರೂ ಬರಲಿಲ್ಲ, ಯಾವ ರಾಷ್ಟ್ರವೂ ಬರಲಿಲ್ಲ ಅನ್ನೋದಿಲ್ಲ ಗಮನಾರ್ಹದ. ಯಾಕಂದರೆ ಯುದ್ಧ ಆರಂಭ ಮಾಡಿದ್ದು ಟ್ರಂಪ್ ಮತ್ತು ನೆತನ್ಯಾಹು. ಉಳಿದವ್ರ ಜೊತೆ ಯಾವುದೇ ಮಾತುಕತೆ ಇಲ್ಲ. ಅದರಲ್ಲೂ ಅಮೇರಿಕ ಸೈನ್ಯದ ಮೇಲೆ ಭರವಸೆ ಇಟ್ಟಂಥ ಟ್ರಂಪ್ ಅವರು ನ್ಯಾಟೋ ಅತ್ಯಂತ ಆತ್ಮೀಯ ಮಿತ್ರ, 27 ರಾಷ್ಟ್ರಗಳಿಂದ ಕೂಡಿದಂಥ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ, ಅವ್ರ ಜೊತೆಗೂ ಮಾತು ಇಲ್ಲದ, ಅದರಲ್ಲೂ ಗ್ರೀನ್ಲ್ಯಾಂಡ್ ಅಲ್ಲಿ ಎಣ್ಣೆಯನ್ನು ಹೊಡ್ಕೊಳ್ಬೇಕು ಅನ್ನೋಂಥ ದಿಶೆಯಲ್ಲಿ ಹೆಜ್ಜೆಟ್ಟಾಗ ಸಹಜವಾಗಿ ನ್ಯಾಟೋ ಇವರಿಂದ ದೂರ ಸರಿತು ಅನ್ನೋದನ್ನು, ಅಮೇರಿಕನ್ ದೂರ ಸರಿತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಆದರೆ ನೆಕ್ಸ್ಟ್ ಇರಾನದ ಶುರು ಮಾಡಿದ್ರು ಅವರು. ಇದೆಲ್ಲ ನೆಲೆಗಟ್ಟಿನಲ್ಲೇ ನ್ಯಾಟೋ ದೇಶಗಳು ಹಿಂದೆ ಸರಿದವು. ಇವತ್ತು ಅದು ನ್ಯಾಟೋಗಳಿಗೆ ಮುಂದೆ ಹೋಗಿ ಇವರು ಟ್ರಂಪ್ ಅವರು ಬನ್ನಿ ಸಹಾಯ ಮಾಡಿ ಕೇಳುವಂಥ ಪ್ರಸಂಗ ಬಂದಿತ್ತು. ಇದಕ್ಕೆ ನ್ಯಾಟೋ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇನ್ನುಳಿದ ರಾಷ್ಟ್ರಗಳು ಸಹಿತ ಇವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ತಯಾರಾಗ್ತಾ ಇಲ್ಲ, ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಏಕಾಂಗಿ ಆಗಿಬಿಟ್ಟಿದ್ದಾರೆ ಟ್ರಂಪ್ ಅವರು. ಮತ್ತು ನೆತನ್ಯಾಹು ಅವ್ರ ಬಗ್ಗೆ ಸಹಿತ ಇವತ್ತು ಸಂಶಯಗಳು ಹುಟ್ಟುಕೊಳ್ಳಿಕ್ಕೆ ಜೀವಂತಿದಾರ ಅನ್ನುವಂಥದ್ದು. ಯಾಕಂದರೆ ಈ ಕಳೆದ ಒಂದು 4-5 ದಿನಗಳಿಂದ ಅವ್ರು ಕಾಣಿಸ್ತಾನೇ ಇಲ್ಲ. ಅವರು AI ಇಂದ ತಯಾರಿಸಿದಂಥ ಒಂದು ಮುಖ ಕಾಣಲಿಕ್ಕತ್ತದ, ಅದರಲ್ಲಿ 6 ಬಟ್ಟೆ ಕಾಣ್ತಾ ಇದ್ದಾವೆ ಒಂದು ಕೈದು. ಹೀಗಾಗಿ ಅವ್ರು ಇದ್ದಾರಾ ಇಲ್ವಾ ಅನ್ನುವಂಥ ದೊಡ್ಡ ಪ್ರಶ್ನೆ ಈಗ ಎದ್ದು ನಿಂತದೆ. ಇಂಥ ಪ್ರಸಂಗದಲ್ಲೇ ಟ್ರಂಪ್ ಅವರು ಮೊದಲಿಗೆ ನ್ಯಾಟೋದ ಜೊತೆ ಮಾತಾಡಬೇಕಾಗಿತ್ತು, ಇನ್ನೂರು ದೇಶಗಳ ಜೊತೆ ಮಾತಾಡಬೇಕಾಗಿತ್ತು, ಆಮೇಲೆ ಯುದ್ಧಕ್ಕೆ ಇಳಿಬೇಕಾಗಿತ್ತು. ಅವು ಯಾವುದ್ರ ಜೊತೆಗೂ ಮಾತಿಲ್ಲ, ಏಕಾಏಕಿ ತಾಳಿ. ಯಾಕಂದ್ರೆ ಇರಾನಿನ ಎಣ್ಣೆ ನೋಡೋದ್ಬಿಟ್ರೆ ಜಗತ್ತಿನ ಶ್ರೀಮಂತ ರಾಷ್ಟ್ರ ಆಗ್ತೀನಿ ಅನ್ನುವಂಥ ಭ್ರಮೆ, ಅದು ಸತ್ಯನೂ ಅನ್ನಿಸ್ತದೆ ಆ ಸಂದರ್ಭದಲ್ಲಿ. ಯಾಕಂದರೆ ಇಡೀ ವಿಶ್ವ ಅಮೇರಿಕೆಯನ್ನು ಸೂಪರ್ ಪವರ್, ಯಾರಿಂದೂ ಸೋಲೋದಿಲ್ಲ, ಎಂಥ ಶಸ್ತ್ರಾಸ್ತ್ರಗಳಿಂದ ಅವ್ರು ಹೊಡೆದ್ರು ಅವ್ರಿಗೆ ಹೋಗಿ ಶಸ್ತ್ರಾಸ್ತ್ರ ಬೀಳೋದಿಲ್ಲ ಅನ್ನುವಂಥ ಚಿಂತನೆ ಮಾಡೋ ಮುಂದೆ, ಮತ್ತು ಅದರಲ್ಲೂ ಮಿಡ್ಲ್ ಈಸ್ಟ್ದಲ್ಲಿದ್ದಂಥ ಎಲ್ಲ ರಾಷ್ಟ್ರಗಳು ಅಮೇರಿಕೆಯ ಕೈಲಿರೋದ್ರಿಂದಾಗಿ ಸಹಜವಾಗಿ ಅಲ್ಲಿಯ ನೌಕಾನೆಲೆ ಏರ್ಬೇಸ್ಗಳ ಮೇಲಿಂದ ಇರಾನನ್ನು ಮುಗಿಸಿಬಿಡ್ತದಪ್ಪ ಅನ್ನುವಂಥ ಭರವಸೆ ಇದ್ದಿದ್ದರಿಂದಾಗಿ ಅಮೇರಿಕ ಅಂದರೆ ಹೆದರ್ತಾ ಇದ್ದರು. ಆದರೆ ಈ ಕಳೆದ 17 ದಿನಗಳಿಂದ ಯುದ್ಧ ನೋಡಿದಂಥ, ಯುದ್ಧದಲ್ಲಿ ಭಾಗವಹಿಸಿದಂಥ ಜನ, ಇಲ್ಲಪ್ಪ ಈ ಸೂಪರ್ ಪವರ್ ಅಲ್ಲ, ಸುಮ್ಮನೆ ನಮ್ಮಲ್ಲಿ ಇರ್ತಾರಲ್ಲ ಹವಾಯಿಗೌಡನ್ನ ಚಿಪ್ಪಾಡ್ಯಾಗಿ ಸುಟ್ಟರು ಅಂತ, ಹಂಗಾಗಿದೆ ಪರಿಸ್ಥಿತಿ ಅಂತೇಳಿ. ಹೌದು, ವೈಜ್ಞಾನಿಕ ಮುಂದುವರೆದು ಎಲ್ಲ ಸರಿ, ಆದರೆ ಆ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಅವನ ಶಕ್ತಿ ಒಂದು ಶೈನ್ ಬೇಕಾಗ್ತದೆ. ಆ ಶೈನ್ ಇಲ್ಲೇನೋ ಅನ್ನುವಂಥ ಒಂದು ಮಾತು ಇವತ್ತು ಎದ್ದು ಕಾಣ್ತಾ ಇದೆ ಅಂತ. ಯಾಕಂದರೆ ಒಂದು ಸಾಮಾನ್ಯ ಇರಾನದ ಮುಂದೆ ಇವತ್ತು ಟ್ರಂಪರ ಅಮೇರಿಕ ಸೋಲ್ತಾ ಇದೆ, ಓಡಿ ಹೋಗೋದು ಬಯಸ್ತಾ ಇದೆ, ನಾನು ಬಿಟ್ಟರೆ ಸಾಕಪ್ಪ ಯುದ್ಧದಿಂದ ಅಂತೇಳಿ. ಯಾಕಂದ್ರೆ ಇರಾನದಲ್ಲಿ ಇದ್ದಂಥ ಒಬ್ಬ ಖಮೇನಿ ಹೊಡೆದು ಬಿಟ್ಟರೆ ಮುಗಿದು ಬಿಡ್ತು ಅಂತ ಹೇಳಿದರು ಟ್ರಂಪ್ ಮತ್ತು ನಮ್ಮ ನೆತನ್ಯಾಹು ಅವರು. ಆದರೆ ದುರಂತ, ಪ್ರತಿಯೊಬ್ಬ ಚೈನಾದಲ್ಲಿ ಸೈನಿಕ ಖಮೇನಿಗಿಂತ ಹೆಚ್ಚಿನವರಿದ್ದ ನನಗೆ ಗೊತ್ತಾಗಿರಲೇ ಇಲ್ಲ. ಯಾವಾಗ ಪ್ರತಿದಾಳಿ ಶುರುವಾಯಿತು, ಆ ಕ್ಷಿಪಣಿ ದಾಳಿಗಳು ಶುರುವಾದವು, ದಿನದಿಂದ ದಿನಕ್ಕೆ ಇರಾನ್ ಇದ್ದಿದ್ದು ಗೆಲುವಿನ ಸಮೀಪ ಹೋಗ್ತಾ ಕಡೆಗೆ ಹೊಮ್ರೋಸ್ ಏನು ಜನಸಂಧಿ ಇತ್ತು, ಅಲ್ಲಿದ್ದು ಏನೇನು ಪಾಸ್ ಆಗಿತ್ತು ಅಂತ ಹಿಡ್ಕೊಂಡು ಕೂತು ಬಿಡ್ತೀವತ್ತು. ಅಲ್ಲಿದ್ದು ಯಾರೂ ದಾಟುವಾಗಿಲ್ಲಪ್ಪ. ಅಮೇರಿಕ ಇರಲಿ ಮತ್ತಾವುದೂ ಇರಲಿ, ಅಮೇರಿಕ ಮಿತ್ರ ರಾಷ್ಟ್ರಗಳಿರಲಿ, ಅವ್ರದ್ದು ಯಾರೂ ಬರುವಾಗಿಲ್ಲ ಇಲ್ಲಿ ಅಂತೇಳಿ ಇರಾನ್ ಇದ್ದಿದ್ದು ರಿಕ್ಕನ್ನು ಗೊತ್ತಾಗ ಇವತ್ತು ಏನು ಮಾಡುತ್ತಿರಲಿಲ್ಲ ಇವತ್ತು ಬೇರೆ ಹಾದಿಲ್ಲಪ್ಪ ನಮಗೆ. ಈವನ್ ಚೀನಾದ ಕ್ಸಿ ಜಿನ್ಪಿಂಗ್ ಅವ್ರ ಮುಂದೆ ಸಹಿತ ನಮಗೆ ನೀವು ಸೈನ್ಯ ಸಹಾಯ ಮಾಡಿರಿ ಅನ್ನುವಂಥ ಡಿಮಾಂಡ್ ಮಾಡಿದ್ದನ್ನು ನಾವು ಗಮನಿಸಿದಾಗ ಅದಕ್ಕೆ ಅವರಿಂದ ಸ್ಪಂದನೆ ಬರಲಿಲ್ಲ, ರಷ್ಯಾದಿಂದ ಸ್ಪಂದನೆ ಬರಲಿಲ್ಲ, ಉಳಿದ ರಾಷ್ಟ್ರಗಳಿಂದ ಸ್ಪಂದನೆ ಬರಲಿಲ್ಲ, ಯಾರೂ ಸಪೋರ್ಟಿಗೆ ಬರಲಿಲ್ಲ. ಅಂತಲ್ಲ, ನಾವು ಸಾಯಿ ಮುಂದೆ ನಾವು ಒಬ್ಬರು ಹೋಗ್ತೀವಿ, ಇನ್ನೊಬ್ರು ಯಾರು ಬರೋದಿಲ್ಲ ಅಂತೇಳಿ ಹಂಗಾಯ್ತು ಪರಿಸ್ಥಿತಿ ಇವತ್ತು. ಹೀಗಾಗಿ ಇವತ್ತು ನಮ್ಮ ಟ್ರಂಪ್ ಅವರು ವಿಶ್ವ ಮಟ್ಟದಲ್ಲಿ ಏಕಾಂಗಿ ಆಗೋದಷ್ಟೇ ಅಲ್ಲ, ಮತ್ತು ಎಲ್ಲರಿಗೂ ಸಹಜದ, ನ್ಯಾಟೋಗೂ ಸ್ವಾಭಿಮಾನ ಇರ್ತದೆ. ನಾವು ನಿಮ್ಮ ಜೊತೆ ಇರ್ತೀವಿ ಅಂದರೆ ಬರಗೊಳ್ಳಿಲ್ಲ,
ಇವ್ರಿಗೆ ಹೇಳಲಾರ್ದು ಬಂದುಬಿಟ್ರು. ಅನೇಕ ದೇಶಗಳ ಜೊತೆ ಸಂಪರ್ಕ ಇತ್ತು ಅವ್ರದ್ದು, ಆ ದೇಶಗಳ ಜೊತೆಗೂ ಸಹಿತ ಸಂಪರ್ಕ ತೊಗೊಳ್ಳಿಲ್ಲ, ನೇರವೇ ದಾಳಿಗಳಿದ್ರು. ಅದರಲ್ಲೂ ಮುಖ್ಯವಾಗಿ ಅವ್ರೇನು ಅಲ್ಲಿ ನೌಕಾನೆಲೆ ಅಥವಾ ಇನ್ನುಳಿದ ನೆಲೆಗಳು ಇದ್ದವು, ಆ ಮೂಲಕ ಇರಾನ್ ಸೋಲಿಸೋದು ಮಾಡಿದ್ರು. ಆದರೆ ಅದು ಆಗಲೇ ಇಲ್ಲ, ಕೈಗೂಡಲೇ ಇಲ್ಲ. ಕೊನೆಗೆ ನಮ್ಮ ಅಮೇರಿಕನ ಸೋಲುವಂಥ ಸ್ಥಿತಿಗೆ ಬಂದು ನಿಂತದೆ ಇವತ್ತು. ಹೀಗಾಗಿ ಇವತ್ತು ನಮ್ಮ ಟ್ರಂಪ್ ಅವ್ರನ್ನ ಕೇಳ್ತಾ ಇದೆ ಇರಾನ್, ನಾವು ರೆಡಿಪ್ಪ, ನೀನು ಬಾರು ಮೊದಲಿಗೆ ಮಾತುಕತೆ ಬೇಕಾಗಿದ್ರೆ ನಾವು ಹೇಳಿದ್ದ ಮಾತುಗಳನ್ನ ಕೇಳಲೇಬೇಕು. ಮೊದಲದು ಆ ಮಿಡ್ಲ್ ಈಸ್ಟ್ ಬಿಟ್ಟು ಹೋಗ್ಬೇಕು. ನೀವು ಮಿಡ್ಲ್ ಈಸ್ಟ್ ಬಿಟ್ಟು ಅಲ್ಲಿ ಇರುವಂಗಿಲ್ಲ, ನಿಮ್ಮ ನೌಕಾನೆಲೆಗಳಾಗಲಿ ಏರ್ಬೇಸ್ ಆಗಲಿ ಯಾವ ಇರೋವಾಗಿಲ್ಲ, ನೀವು ಕಂಬಿ ಕೇಳಬೇಕಲ್ಲಿ. ಈ ಕಂಬಿ ಕೇಳಬೇಕಿದ್ರೆ ಅರ್ಥ ಏನಪ್ಪ ಅಂದ್ರೆ ಅಮೇರಿಕೆಯ ಪೆಟ್ರೋ ಡಾಲರ್ ಏನಿದೆ ಅದು ದೊಡ್ಡ ಹೊಡೆತ ಬೀಳ್ತದೆ. ಆ ಪೆಟ್ರೋ ಡಾಲರ್ ಸಲುವಾಗಿನ ಇವತ್ತು ಇರಾನನ್ನು ಹೊಡಿಬೇಕಂತೇಳಿ, ಇರಾನ್ಗೆ ಶಿಕ್ಷೆ ಕೊಡ್ಬೇಕಂತೇಳಿ ಬಂದವರು ನಮ್ಮ ಖಮೇನಿ ಮತ್ತು ಅವ್ರ ಹಿಂಬಾಲಕರು. ಆದರೆ ಇವತ್ತು ಅವ್ರಿಗೆ ಗೊತ್ತಾಗಿದೆ ಏನಪ್ಪ ಅಂಥೇಳಿ ಅಷ್ಟು ಸುಲಭದ ಇಲ್ಲ ಅನ್ನುವಂಥ ಮಾತು. ಅಂದ್ರೆ ಒಟ್ಟಾರೆಯಾಗಿ ಈಗ ನಡೆದಿರುವಂತಹ ಯುದ್ಧದಿಂದಾಗಿ ಇವತ್ತು ಅಮೇರಿಕಾ ಒಂದು ವೀಕ್ ದೇಶಪ್ಪ. ಹೌದು, ಸೈಂಟಿಫಿಕಲಿ ಮುಂದದು ಎಲ್ಲ ಕರೆಕ್ಟ, ಆದರೆ ಹೋರಾಡೋಕೆ ಅಲ್ಲೇ ಛಲದಿಂದ ಹೋರಾಟ ಮಾಡುವಂಥ ಸೈನಿಕರ ಕೊರತೆ ಐತೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಆದರೆ ಇರಾನದಲ್ಲೇ ನೋಡ್ರಿ ಯಾವ ರೀತಿ ಹೋರಾಟ ಮಾಡ್ತಾಯಿದ್ದಾರೆ. ಒಂದು ಸಣ್ಣ ರಾಷ್ಟ್ರ, ಒಬ್ಬ ಅಲ್ಲಿ ಲೀಡರ್ ಹೋದ್ರೆ ನಿಲ್ಲಿಲ್ಲ, ಯುದ್ಧ ಮುಂದುವರೆದು ಹೋಯ್ತು. ಈಗ ಮುಸ್ತಫಾ ಖಮೇನಿ ಮೇಲೂ ಇಲ್ಲದು, ಅಲ್ಲೇ ಶನಿದ ಮೇಲೆ ಇಸ್ಲಾಮಿಕ್ ರೆವಲ್ಯೂಷನರಿ ಏನು ಗಾರ್ಡ್ ಅದ ಅವ್ರ ಕೈಯಲ್ಲಿ ಇನ್ನೂರು ಕೆಲವು ಇಂಥ ಸಂಘಟನೆಗಳ ಮೂಲಕ ಇವತ್ತು ಇರಾನ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಒಂದು ಬಲಿಷ್ಠ ಆಗಿ ಬೆಳೀತಾ ಇದೆ ಅಂತ ನಾನು ಹೇಳೋ ಉದ್ದೇಶ ಒಂದೇ ಇಲ್ಲ. ಏನಪ್ಪ ಅಂತಂದ್ರೆ ಈಗಿನ ಮಟ್ಟಿಗೆ ನಮ್ಮ ಟ್ರಂಪ್ ಅವರು ಶರಣಾಗತರ ಆಗೇ ಬಿಟ್ಟರೇನೋ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಇರಾನ್ ದಾಳಿ ಆ ರೀತಿ ಮುಂದೆ ಹೊರದ ಬಿಟ್ಟದ್ರೆ ನಿಂತೇ ಇಲ್ಲದು. ಅದರಲ್ಲೂ ಇಸ್ರೇಲ್ನಂತೆ ಬಿಡದಂಗೆ ಬೆಳೆದು ಬಿಟ್ಟದ. ಯಾಕಂದರೆ ಇದಕ್ಕೆಲ್ಲ ಮೂಲ ಕಾರಣ ಇಸ್ರೇಲ್. ಇವತ್ತು ಏನಾದರೂ ಯುದ್ಧ ಆಗಿದೆ ಇರಾನ್ ಜೊತೆ ಇಸ್ರೇಲ್, ಅದಕ್ಕೆ ಇಸ್ರೇಲನ್ನು ಇಲ್ಲ ಮಾಡಬೇಕು ಅನ್ನೋದ್ರ ಸ್ಥಿತಿಗೆ ಇವತ್ತಿನ ಇರಾನ್ ಆಗಿರ್ಬೋದು ಅದರ ಮಿತ್ರ ರಾಷ್ಟ್ರಗಳು ಬಂದಿದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಮುಗಿಸೋದ್ರ ಸುಲಭ ಬಂದನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಅದು ತಲೆಯಲ್ಲದ. ಈ ದಿಶೆಯಲ್ಲೇ ಈ ಒಂದು ಇರಾನ್ ಇದ್ದಿದ್ದು ಈ ಮಿಡ್ಲ್ ಈಸ್ಟ್ದಲ್ಲಿ ಎಲ್ಲ ರಾಷ್ಟ್ರಗಳು ತನ್ನ ಕೈಗೆ ತಗೊಳ್ಬೇಕು. ಇದೊಂದು ಸಂದರ್ಭದಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಅಮೇರಿಕೆಯನ್ನು ಹೊರಗೆ ಹಾಕಬೇಕು ಅನ್ನುವಂಥ ವಿಚಾರಕ್ಕೆ ಇವತ್ತು ಬಂದು ನಿಂತಿದ್ದಾರೆ ಇರಾನಿಯನ್ಸ್. ಇಂಥ ಪ್ರಸಂಗದಲ್ಲೇ ನಮ್ಮ ಟ್ರಂಪ್ ಅವರು ಇಲ್ಲ ನಾವು ಒಪ್ಪಿಗೆ ಅದಪ್ಪ ಅವ್ರು ಮಾತಾಡ್ಲಿಕ್ಕೆ ಕರೀರಿ ಅಂದ್ರೆ ಮಾತಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಕಂಡೀಷನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಇಡೀ ಈ ಒಂದು ಅಮೇರಿಕನ್ಸ್ ಏನದಲ್ಲ ಈ ಜಾಗವನ್ನು ಬಿಟ್ಟು ಹೋಗ್ಬೇಕು ಮೊದಲು, ಯಾವುದು ಮಿಡ್ಲ್ ಈಸ್ಟನ್ನು. ಎರಡನೇದಾಗಿ ನಾವು ಇಲ್ಲಿವರೆಗೆ 1979 ಇಲ್ಲಿವರೆಗೆ ನಮಗೆಲ್ಲ ಬ್ಯಾನ್ ಹಾಕಿದ್ರಿ, ನಮ್ಮ ಮೇಲೆ ಬ್ಯಾನ್ ಮಾಡಿ ನಮ್ಮ ರಾಷ್ಟ್ರದ ಮೇಲೆ. ಆ ಬ್ಯಾನ್ದಿಂದ ನಮಗೆ $500 ಬಿಲಿಯನ್ ಲಾಸ್ ಆಗಿದೆ. ನಮ್ಗೆ ಆ ದುಡ್ಡು ಕೊಡಬೇಕು. ಮತ್ತು ಹೋಮ್ರೂಲ್ಸ್ ಮೂಲಕ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇನ್ನು ಮೇಲೆ ಅವರವ್ರ ರಾಷ್ಟ್ರದ ನಾಣ್ಯದ ಮೇಲೆ ನಡಿಬೇಕು. ಅದ್ರಾಗ ಚೈನಾದ ಯುವಾನ್ ಮೇಲೆ ಆಗಬೇಕು ಅನ್ನೋಂಥ ಕಂಡೀಷನ್ ಆಗ್ತಾ ಇದ್ದಾರೆ. ಅಂದರೆ ಇವತ್ತಿಗೆ ಹೊರ್ಮುಸ್ ದ್ವೀಪದ ಬಗ್ಗೆ ಆಗಿರ್ಬೋದು, ಈ ಐಲ್ಯಾಂಡ್ಗಳ ಬಗ್ಗೆ ಆಗಿರ್ಬೋದು, ಒಂದು ಹೊಸ ಒಂದು ಶಕ್ತಿ ಹುಟ್ಟುಕೊಳ್ಳಿಕ್ಕತ್ತದ ಅವ್ರ ವಿರುದ್ಧ ಅನ್ನೋದು ಸ್ಪಷ್ಟ ಆಗ್ತಾ ನೋಡೋದು. ಅಂದ್ರೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಅವರ ರಾಷ್ಟ್ರ ಟ್ರಂಪ್ ಅವ್ರ ವಿಚಾರಗಳು ಮಾಯಾಗೆ ಈ ಒಂದು ದೊಡ್ಡ ಒಂದು ಮೂಮೆಂಟ್ ಮಾಡ್ತಾ ಇದ್ವಿ, ಇದು ನಿಂತು ಹೋಗುವಂಥ ಸಾಧ್ಯಗಳು ಬರ್ಬೋದೇನೋ ಅಂತ. ಅಂದ್ರೆ ಚೈನಾ ಇದ್ದಿದ್ದು ಮತ್ತು ರಷ್ಯಾ ಇದ್ದು ಬಲಿಷ್ಠ ರಾಷ್ಟ್ರ ಬೆಳೀತಾ ಇದ್ದಾವೆ. ಅಮೇರಿಕಾ ತನ್ನ ಮೊದಲಿನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡಬೇಕಾಗ್ತದೋ ಏನೋ ಆಗಲಿ. ಇವತ್ತಿನ ರಷ್ಯಾ ಮತ್ತು ಅದರ ಜೊತೆಗೆ ರಷ್ಯಾ ಜೊತೆಗೆ ಚೈನಾ ಇಡೀ ವಿಶ್ವವನ್ನು ಆಳುವಂಥದ್ದು ಸ್ಪಷ್ಟ ಕಣ್ಣಿಗೆ ಕಾಣ್ತಾ ಇದೆ. ಯಾಕಂದ್ರೆ ಈ ನಮ್ಮ ಯೋಧರದರಲ್ಲಿ ಇರಾನದಲ್ಲೇ ಎಲ್ಲ ಒಪ್ಪುವಂಥ ಮಾತು. ಆದರೆ ಅವರ ಈ ಒಂದು ಏನಪ್ಪ ಅಂತಂದ್ರೆ ಇಡಿಯಾಗಿ ಈ ಒಂದು ಭಾಗವನ್ನು ಬಿಡಿಸಲೇಬೇಕು ಅನ್ನುವಂಥದ್ದು. ಯಾಕಂದರೆ ಪೆಟ್ರೋ ಡಾಲರ್ ವೀಕ್ ಆಗಬೇಕಾಗಿತ್ತಂದ್ರೆ ಬೇರೆ ಬೇರೆ ನಾಣ್ಯಗಳಲ್ಲೇ ಬೇರೆ ಬೇರೆ ರೂಪಾಯಿಗಳಲ್ಲೇ ವ್ಯವಹಾರ ಆದರೂ ಯೋಗ್ಯ ಅನ್ನುವಂಥಕ್ಕೆ ಇವತ್ತು ಬ್ರಿಕ್ಸ್ ಆಯಿತು, ಇನ್ನುಳಿದ ರಾಷ್ಟ್ರಗಳಾಯಿತು. ಬ್ರಿಕ್ಸ್ನಲ್ಲಿ ಭಾರತದಾಗ ಗೊತ್ತಿಲ್ಲ ನಿಮಗೆ, ಅದಕ್ಕಾಗಿ ಇನ್ನುಳಿದ ಅನೇಕ ರಾಷ್ಟ್ರಗಳು ಬರ್ತಾ ಇದ್ದಾವೆ. ಹೀಗೆ ಇದು ಏನಪ್ಪ ಅಂದ್ರೆ ಈ ಒಂದು ಕ್ಷಣದ ನಾವು ವಿಚಾರ ಹೇಳುವಂಥದ್ದು ಟ್ರಂಪ್ ಅವರು ಸಂಪೂರ್ಣವಾಗಿ ಸೋಲು ಲೆಕ್ಕಕ್ಕೆ ಬಂದಿದ್ದಾರೆ ಕಾಣ್ತದ. ಅದಕ್ಕೆ ಮಾತುಕತೆ ಕರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇರಾನ್ ಇದ್ದಿದ್ದು ಎಲ್ಲ ರೀತಿಯ ಅಟ್ಯಾಕನ್ನು ಮುಂದುವರಿಸ್ಕೊಂಡ ತಾವು ಹೇಳಿದಂಗೆ ಕೇಳುವಂಗನ ಇಲ್ಲಿವರೆಗೆ ಅಮೇರಿಕ ಹೇಳಿದಂಗೆ ಎಲ್ಲ ರಾಷ್ಟ್ರಗಳು ಕೇಳ್ತಿದ್ದು. ಇನ್ನೇನೈತಿ
ಇರಾನ್ ಹೇಳಿದಾಗ ಎಲ್ಲರೂ ಕೇಳುವಂಥ ಪರಿಸ್ಥಿತಿಗೆ ತರ್ತಾ ಇದ್ದಾರೆ. ಇದು ಒಳ್ಳೆಯದು ಕೆಟ್ಟದ್ದು ಭವಿಷ್ಯ ಹೇಳಬೇಕು. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದ್ರೆ ಇದು ನಿಶ್ಚಿತವಾಗಿಯೂ ನಮ್ಮ ಈಗಿನ ಪರಿಸ್ಥಿತಿ ಹೇಗದಪ್ಪ ಅಂತಂದ್ರೆ ಟ್ರಂಪ್ ಅವರು ಸೋಲುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಜೊತೆಗೆ ನಮ್ಮ ನೇತನ್ಯಾಹು ಮೋಸ್ಟ್ಲಿ ಇಲ್ಲ ಆಗಿದ್ದಾರೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ವಿಶ್ವದಲ್ಲಿ ಒಬ್ಬಂಟಿ ಆಗಿರುವ ನಮ್ಮ ಟ್ರಂಪ್ ಏನು ಮಾಡ್ಬೋದು ಮುಂದಿನ ಹೆಜ್ಜೆ ನೋಡೋಣ ಇವತ್ತು ನಾಳೆ ಏನಾಗ್ತದೆ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅರ್ಥ ದೇಶ ತರಬೇಕು ಸತ್ಯದ ಕೈಗೊಂಡು ವಂದನೆಗಳು.